ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀನಿ. ಪ್ರಶ್ನೆ ಪ್ರತಿದಿನ ಏನಾಗ್ತೈತೆ, ಪ್ರಶ್ನೆ ಅವರ ಆದ್ಮೇಲೆ ನಾವು ನಿಲುವಳಿ ಸೂಚನೆಯನ್ನ ತರಬೇಕು. ಇಲ್ಲೇನಾಗ್ತಾ ಇದೆ, ನೀವು ಪ್ರಶ್ನೆಯನ್ನ ಕೊನೆಯಲ್ಲಿ ಹಾಕೊಂತೀರಾ. ನಾವು ನಿಲುವಳಿ ಸೂಚನೆ ಅದಕ್ಕೆ ಅರ್ಥನೇ ಬರಲ್ಲ, ಅದಕ್ಕೆ ಗಾಂಭೀರ್ಯತೆಯನ್ನು ಬರಲ್ಲ, ಅರ್ಥನೇ ಬರಲ್ಲ. ಅದಕ್ಕೋಸ್ಕರ ಪ್ರತಿದಿನ ಅಲ್ಲ, ಈಗ ಒಂದ್ 2 ದಿವಸದಿಂದ ಮಾತ್ರ, ನಿನ್ನೆ ಮತ್ತು ಇವತ್ತು ಮಾತ್ರ. ಅದೇ ಆಯ್ತಲ್ಲ, 2 ದಿನ ಉಳಿದಿರೋದೇ 2 ದಿನ. ಮುಚ್ಚಲ ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಇವತ್ತು ಬೇರೆ ಪ್ರಶಸ್ತಿ ಬೇರೆ ಒಂದು ಹಾಕೊಂಡಿದ್ದೀರಾ, ಅದೊಂದು ಪ್ರಶಸ್ತಿ ಅಂದ್ರೆ ಏನಲ್ಲ ಒಂದು. ಈಗ ಸದನ ಕಂಟಿನ್ಯೂಸ್ ಆಗಿ ನಡೆಯುವಂತದಕ್ಕೆ ಒಂದಲ್ಲ ಒಂದು ಅಡೆತಡೆಗಳು ಬರ್ತಾನೆ ಇದೆ. ಅದಕ್ಕೆ ಕಾರಣ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅದರಿಂದ ದಯವಿಟ್ಟು ಈ ಒಂದು ನಾನೇನ್ ನಿಲುವಳಿ ಸೂಚನೆಯನ್ನ ತಂದಿದ್ದೀನಿ, ಈ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕಳಪೆ ಔಷಧಿ, ಡ್ರಗ್ ಮಾಫಿಯಾಗೆ ಈ ಸರ್ಕಾರ ಭಾಗಿಯಾಗಿರುವಂತದ್ದು, ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ, ಶೌಚಾಲಯಗಳಿಲ್ಲ, ಮತ್ತೆ ಎಕ್ಸ್ಪೈರಿ ಆಗಿರುವಂತ ಏನು ಔಷಧಿಗಳಿದೆ, ಅದೆಲ್ಲಾನು ಕೂಡ ಇವತ್ತು ಆಗಿದೆ. ಅದಕ್ಕೆ ನಾನು ತಂದಿದ್ದೀನಿ. ದಯವಿಟ್ಟು ನೀವು ಅದನ್ನ ಈಗ ನಿಲುವಳಿ ಸೂಚನೆ ನಾನು ಓದಿದ್ದೇನೆ. ಇದರ ತಮ್ಮ ಹಲವಾರು ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ದೀರಿ. ಅದು ಆಡಳಿತದ ವೈಫಲ್ಯ ಅಂತ ಎಲ್ಲಿ ಇವತ್ತು ಆ ಒಂದು ಕಂಡು ಬರುವುದಿಲ್ಲ. ಅದಕ್ಕೆ ಇದು ನಿಲುವಳಿ ಸೂಚನೆ ಅಂತ ಬರುವುದಿಲ್ಲ. ನಾವು ಮತ್ತೆ ನಿಮ್ಗೆ ಅರ್ಧ ಗಂಟೆ 16 ಚರ್ಚೆ ಮಾಡಲಿಕ್ಕೆ ಖಂಡಿತ ಅವಕಾಶ ಕೊಡ್ತೇನೆ. ಈಗ ನೀವೆಲ್ಲ ಉತ್ತರ ಕನ್ನಡ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡ್ತೇನೆ. ಉತ್ತರ ಕರ್ನಾಟಕ ಸಮಸ್ಯೆ ಅದು. ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಯಿಂದ 100 ಜನ ಸಾಯ್ತಾ ಇದ್ದಾರೆ. 100 ಜನ ಸಾಯ್ತಾ ಇದ್ದಾರೆ. ನಾನು ಲೋಕಾಯುಕ್ತ ಭೇಟಿ ಮಾಡಿದಾಗ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು, 1 ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ, ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ, ಬಾಣಂತಿಯರ್ ಸಾವಾಗ್ತಾ ಇದೆ. ಬಳ್ಳಾರಿ ಇರ್ಬೋದು, ಇಡೀ ರಾಜ್ಯದಲ್ಲಿ, ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ, ಸಾವು ಸರಮಾಲೆ ಆಗ್ತಾ ಇದೆ. ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪ್ಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮೆಡಿಕಲ್ ಮಾಫಿಯಾ ಇಲ್ಲ ಅಂದ್ರೆ ಯಾಕೆ ನಾನು ಹೇಳೋದು, 6 ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರೆ 6 ತಿಂಗಳಿಂದಾನೆ ಈ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು. ಯಾರು ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಯಾವ ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಅದರಿಂದ ದೊಡ್ಡ ಮಾಫಿಯಾ ಸರ್ಕಾರ ಸಿಕ್ಕಾಕೊಂಡಿದೆ. ಅದರಿಂದ ಮಾಡಿಲ್ಲ ಅಂದ್ರೆ, ನಾವು ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ 100 ಜನ ಸಾಯ್ತಾರೆ ಕರ್ನಾಟಕದಲ್ಲಿ. ಅದಕ್ಕೆ ಆ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. 1000 ಜನ ಇವತ್ತು ಬಾಣಂತಿಯರು ಸಾಯ್ತಾ ಇದಾರಲ್ಲ, ಬೆಳಗಾವಿಯಲ್ಲಿ ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ. ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ? ಉತ್ತರ ಕರ್ನಾಟಕದ ಯಾವ್ಬೇಕು ಅವಕಾಶ ಮಾಡಿ ಅವಕಾಶ ಅಂತ ಹೇಳಿ ಈಗ ನಿಮ್ಗೆ ದಯವಿಟ್ಟು ಮಾಡಿ. ಉತ್ತರ ಕರ್ನಾಟಕ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗ್ಬೇಕಲ್ಲ. ಬಾಣಂತಿಯರ ಸಾವಿಗೆ ಈ ಸರ್ಕಾರ ಕಾರಣ. ಚರ್ಚೆಗೆ ಕೂಡ ನ್ಯಾಯ ಬೇಕಲ್ಲ. ಇದೆಲ್ಲ ಬಯಲಿಗೆ ಎಳೆದಿದ್ದಾರೆ. ಜನತೆ ಉತ್ತರ ಕರ್ನಾಟಕದಲ್ಲೇ ಏನು ಬೆಳಗಾವಿಯಲ್ಲಿ, ರಾಯಚೂರಲ್ಲಿ ನೀವು ಆರೋಗ್ಯ ಸಚಿವರಾಗಿದ್ದೀರಿ, ನನಗಿದ್ದೆ. ಆದ್ರೆ ನನಗೊಂದು ಭಾವನೆ ಇತ್ತು, ಈ ವಿಚಾರಕ್ಕೆ ನಮ್ಮ ಸ್ಪೀಕರ್ ಅವರು ತಡೆ ಮಾಡಲ್ಲ. ಯಾಕಂದ್ರೆ ನೀವು ನಿಮ್ಗೆ ಗೊತ್ತಿದೆ, ಒಂದು ಚರ್ಚೆ ತುಂಬಾ ಆಸ್ಪತ್ರೆ ಇದನ್ನ ನೀವು ಅವಕಾಶ ಕೊಡ್ತೀರಾ? ನಮ್ಮ ಉತ್ತರ ಕನ್ನಡ ಚರ್ಚೆ ಆಗಿ ಬೇಗನೆ ಇದು ಅತಿ ಅಗತ್ಯ. ಇವತ್ತು ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಇವತ್ತೇ ಮಾಡಿಕೊಡಿ ದಯವಿಟ್ಟು. ಈ ಮೆಡಿಕಲ್ ಮಾಫಿಯಾ ದಂಧೆ ನಿಲ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರ್ತಕ್ಕಂಥ. ಕೊಡ್ತೇನೆ, ಉತ್ತರ ಅವಕಾಶ ಮಾಡಿ. ಅರ್ಧ ಗಂಟೆ ಅವಕಾಶ ಮಾಡಿಕೊಡ್ಬೇಕು. ಆಯ್ತು, ಮುಂದೆ ಹೋಗ್ಬೇಕಲ್ಲ ಅಧ್ಯಕ್ಷರೇ. ಎಲ್ಲ ಉತ್ತರ ಕರ್ನಾಟಕಕ್ಕೆ ಅವರೆಲ್ಲರದ್ದು ಏನೋ ಈ ಸರ್ಕಾರ ಗ್ಯಾರಂಟಿ ಕೊಡ್ಬೇಕು.
ಗ್ಯಾರಂಟಿ ಅಂತಾರಲ್ಲ, ಬಾಣಂತಿಯರ ಸಾವಿಗೆ ಬದುಕು ಅಂತ ಗ್ಯಾರಂಟಿಯನ್ನ ಈ ಸರ್ಕಾರ ನಡೆಸಲಿಕ್ಕೆ ನೀವು ಆರೋಗ್ಯದ ಗ್ಯಾರಂಟಿ ಬೇಕು ಸಭಾಧ್ಯಕ್ಷರೇ. ಈಗ ಈಗ ಕರ್ನಾಟಕದ ಸದಸ್ಯರು ಮಾತಾಡ್ತಿರೋದು ಅಲ್ಲ ಸಭಾಧ್ಯಕ್ಷರೇ, ಏನಿಲ್ಲ ಇದು. ಸಭಾಧ್ಯಕ್ಷರೇ ನಮ್ಮ ಭಾಗದಲ್ಲಿ ಆರೋಗ್ಯ ಸೇವೆ ಚೆನ್ನಾಗಿಲ್ಲ. ಆರೋಗ್ಯ ಸೇವೆ ಹಾಗಾಗಿ ಲಭ್ಯತೆ ಇಲ್ಲ, ಸೌಕರ್ಯ ಇಲ್ಲ. ಸಂಪೂರ್ಣವಾಗಿ ಈ ಸರ್ಕಾರ ಆರೋಗ್ಯವನ್ನ ಬಹಳ ಡ್ರಗ್ ಆರೋಗ್ಯ ಸೇವೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ. ಹಾಗಾಗಿ ಏನ್ ನ್ಯೂನತೆ ಇದೆ? ಅವಕಾಶ ಮಾಡಿಕೊಡಿ. ಅವಕಾಶ ಮಾಡ್ಕೊಡಿ. ರಾಮಮೂರ್ತಿ ಅವರೇ ಕಾಯ್ತಾ ಇದ್ದಾರೆ. ಆಯ್ತು, ನಿನ್ನೆ ಎಲ್ಲಿದ್ದೀರಿ? ಅಲ್ಲ ಡ್ರಗ್ ಮಾಫಿಯಾ ಬಗ್ಗೆ ನಿನ್ನೆ ಯಾಕೆ ಬರ್ಲಿಲ್ಲ? ಅಲ್ಲ, ಉತ್ತಮ ಒಂದೇ ನಿಮಿಷ, ಅವ್ರದ್ದು ಬರ್ತಡೇ ಇತ್ತು, ಬರ್ತಡೇ ಆಯ್ತು, ಅದಕ್ಕೆ ಅವ್ರು ಬಂದಿಲ್ಲ. ಅವರು ರಾಮಮೂರ್ತಿ ಒಂದೇ ನಿಮಿಷ, ಅವರು ಆ ಮೆಡಿಕಲ್ ಬಗ್ಗೆ ಹೇಳೋದು, ಅಲ್ಲಿ ಒಂದು ಮುಸ್ಲಿಂ ಜನಾಂಗದ ದೊಡ್ಡ ಒಂದು ಕೇರಿ ಇದೆ. ಅಲ್ಲೇನಾಗಿದೆ, ಈ ಕ್ಯಾನ್ಸರ್ ಪೀಡಿತರಾಗಿರ್ತಾರಲ್ಲ, 30 ರೂಪಾಯಿ ಮೆಡಿಸನ್ ತಗೊಂಡು ಅಲ್ಲೇ ಸಿಗುತ್ತೆ ಅಂಗಡಿಗಳಲ್ಲಿ, ಅವರೇ ತಗೊಂಡು ಚುಚ್ಕೊಂತ ಇದ್ದಾರೆ. ಅವರೇ ತಗೊಂಡು ಚರ್ಚೆ ಮಾಡಿ ಅವಕಾಶ ಮಾಡಿ ಕೊಡುವ. ಚರ್ಚೆ ಏನಾಗಿದೆ?